ಜೀವನದ ಗುರಿ ಬಗ್ಗೆ ನೋಡ್ತಾ ಇದೆ. ಲಿಂಗವೇ ಬೀಜವಾಗಿ ಒಳ್ಳೆಯ ಭೂಮಿಯೊಳಗೆ ಏನು ಬಿತ್ತಬೇಕು, ಮನೋಭೂಮಿಯೊಳಗೆ ಇದನ್ನು ಪಡಿಬೇಕು, ಅದಕ್ಕೆ ಇದೊಂದು ಬೀಜ ಹಾಕಬೇಕು. ಲಿಂಗವೇ ಬೆಳೆ, ಒಂದು ಬೆಳೆ ತೆಗಿಬೇಕು, ಜೀವನದಲ್ಲಿ ಒಂದು ಬೆಳೆ ತೆಗಿಬೇಕು. ಏನು ತೆಗಿಬೇಕು ಅಂದರೆ ಇದನ್ನ ಬಯಲ ಬ್ರಹ್ಮ ಲಿಂಗ ಇದರ ಅನುಭೂತಿ ಅಂತ ಏನದ ಅದನ್ನು ಬೆಳಿಬೇಕು ಜೀವನದಲ್ಲಿ. ಆವಾಗ ಬದುಕು ಸಾರ್ಥಕವಾಗ್ತದೆ. ಅದನ್ನು ಸಾದಾ ಭಾಷೆಯಲ್ಲಿ ಹೇಳೋದಾದರೆ ನಾನು ಅರಿತುಕೋಬೇಕು ಅಥವಾ ಸತ್ಯದ ಭಾನ ಇರಬೇಕು ಮನುಷ್ಯಾಗ, ಇಲ್ಲವೇ ಜಗತ್ತಿನ ಮಹಾಮೂಲ ವಸ್ತುವಿನ ಜ್ಞಾನ ಇರಬೇಕು. ಹಾಗ ಮಾಡಿಕೊಳ್ಳೋದೇ ಬದುಕಿನ ಸಾರ್ಥಕತೆ. ಅದು ಸಾರ್ಥಕತೆ. ಬರೀ ಬದುಕೋದು ಮಹತ್ವದ್ದಲ್ಲ, ಬದುಕಿನಲ್ಲಿ ಸತ್ಯವನ್ನು ಅರಿಯೋದು ಬಹಳ ಮಹತ್ವದ್ದು. ಪಾಶ್ಚಿಮಾತ್ಯರಲ್ಲಿ ಒಬ್ಬರು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತಾಗಿ ಹೋದರು. ಬಹಳ ದೊಡ್ಡ ತತ್ವಜ್ಞಾನಿ. ನಮ್ಮ ದೇಶದಲ್ಲಿ ಹೆಂಗೆ ದೊಡ್ಡವರಾಗಿ ಹೋದ್ರಲ್ಲ ಹಾಗೆ ಮಹಾಜ್ಞಾನಿ ಮನುಷ್ಯ ಇಮ್ಯಾನ್ಯುಯಲ್ ಕ್ಯಾಂಟ್. ಏನು ಅದ್ಭುತ ಚಿಂತನೆ ಮಾಡಿದಾನ, ಜಗತ್ತೇ ಆಶ್ಚರ್ಯಪಡಬೇಕು ಅಷ್ಟು ಅದ್ಭುತ ಚಿಂತನೆ ಮಾಡಿದ. 80 ವರ್ಷಗಳ ಕಾಲ ಇಡೀ ಜೀವನವನ್ನು ಮೀಸಲಾಗಿಟ್ಟಿದ್ದ ಇಂಥ ಮಹಾತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್. ಆತ ಸುಮ್ಮನೆ ಎಷ್ಟು ಅದರಾಗ ಮುಳುಗಿ ಹೋಗಿದ್ದ ಅಂದರೆ ಆತ ಮುಪ್ಪಾಗಿರ್ತಾನ. ಅವಾಗ ಒಬ್ಬ ಕೇಳ್ತಾನೆ, ಹೀಗೆ ಎಲ್ಲರೂ ಗೆಳೆಯರು ಕೂತಾಗ ಒಬ್ಬ ಕೇಳ್ತಾನೆ, ಮಹಾನುಭಾವ ನೀನು ಇಷ್ಟು ವರ್ಷ ಆಯ್ತಲ್ಲ, ಲಗ್ನನೇ ಆಗಿಲ್ಲಲ್ಲ ಯಾಕೆ ಅಂತ. ಅವಾಗ ಇಮ್ಯಾನ್ಯುಯಲ್ ಕ್ಯಾಂಟ್ ಹೇಳ್ತಾನೆ, ನನಗೆ ನೆನಪೂ ಆಗಲಿಲ್ಲ. ಯಾರು ಹೇಳ್ತಾರೇನು ನೆನಪಾಗಿಲ್ಲ, ಇನ್ನ ಪ್ರವಚನಕ್ಕೆ ಬರೋದು ನೆನಪಾಗೋದಿಲ್ಲ, ಆದರೆ ಲಗ್ನ ಆಗೋದು ನೆನಪಾಗಿಲ್ಲ ಅಂದ್ರೆ ಅದು ಹೆಂಗಿರಬೇಡ. ತತ್ವಜ್ಞಾನಿಗಳು ಹೆಂಗೆ ಬದುಕ್ಯಾರ. ಇದು ಜರ್ಮನ್ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್. ಎಂಥ ಜೀವನ ಸಾಗಿಸ್ತಾರ. ಆತ ಹೇಳ್ತಾನೆ, ನೀನು ಮೊದಲೇ ಸ್ವಲ್ಪ ನೆನಪು ಮಾಡಿದ್ರೆ 25ಕ್ಕೆ ಆಗೇ ಬಿಡ್ತಿದ್ದೆ. ಆದರೆ ಏನು ಮಾಡೋದು, ತಲೆಯಾಗ ಒಂದು ಹೊಕ್ಕುತು, ಇದು ಏನದ ನೋಡಬೇಕಂತ ಹೋಗೇ ಬಿಡ್ತು ಆಯುಷ್ಯ ಅಂದ. ನಮ್ಮದು ಎಣಸೋದರಾಗ ಹೋಗೇ ಬಿಡ್ತದ ಆಯುಷ್ಯ. ಏನು ಎಣಸೋದು ಗೊತ್ತದಲ್ಲ. ಎಣಸ್ಗೋತು ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, ಮಾವಳಿಕ ಕೋಟಿ ಅಷ್ಟೆ. ಎಣಸೋದರಾಗ ಜೀವನ ನಮ್ಮದು ಹೆಂಗೆ ಹೋಗ್ತದೆ, ಹಂಗೆ ಜಗತ್ತನ್ನು ತಿಳ್ಕೊಳ್ಳೋದ್ರಾಗ ಜೀವನವನ್ನು ಅವರು ಕಳೀತಾರೆ. ಅಂಥವ್ರಿಗೆ ಶ್ರೇಷ್ಠ ತತ್ವಜ್ಞಾನಿಗಳು ಅಂತ ಕರೀತಾರೆ. ಇಂಥ ಇಮ್ಯಾನ್ಯುಯಲ್ ಕ್ಯಾಂಟ್ ಒಂದು ದಿವಸ ಈಗ ಹೊರಟಿರ್ತಾನೆ, ಮುಪ್ಪಾಗಿರ್ತದೆ, ಸ್ವಲ್ಪ ಕಣ್ಣು ಮಂಜು ಆಗ್ತಾ ಇರ್ತದೆ, ಕೈಯೊಳಗೊಂದು ಬಡಿಗೆ ಹಿಡಿದಿರ್ತಾನೆ, ಸಾವಕಾಶ ಹೋಗ್ತಿರ್ತಾನೆ. ಅಕಸ್ಮಾತ್ ಇನ್ನೊಬ್ಬರಿಗೆ ಅದು ಬಡಿಗೆ ಬಡಿತದೆ ಹಾದಿಯಿಂದ ಬರೋರಿಗೆ. ಅವ ಯಾರೋ ಅಂತ ಹಿಂಗಂತಾನೆ. ಅವಾಗ ಇಮ್ಯಾನ್ಯುಯಲ್ ಕ್ಯಾಂಟ್ ಏನಂದ, ಇವ ಬಡಿಗೆ ಬಡಿದು ಕೂಡಲೇ ಆ ಮನುಷ್ಯ ಇವನಿಗೆ ಯಾರೋ ನೀನು ಅಂದ. ಕೇಳೋದು ಸಹಜಿಕದು. ಅವಾಗ ಇಮ್ಯಾನ್ಯುಯಲ್ ಕ್ಯಾಂಟ್ ನಿಲ್ಲಿಸಿ ಹೇಳ್ದ, ನಾ ಯಾರು ಅಂತ ಹುಡುಕ್ಯಾಡೋದಕ್ಕೆ 80 ವರ್ಷ ಹೋಗ್ಯಾವ. ನಿನಗೆ ಗೊತ್ತಿದ್ರು ಒಂದಿಟ್ಟು ಹೇಳು ಅಂದ. ನಾ ಯಾರು ಅಂತ ಹುಡುಕ್ಯಾಡ್ಕೋತಿಷ್ಟು ವಯಸ್ಸಾಗ್ಯದ. ಇಂಥ ಪ್ರಶ್ನೆ ನೀ ಕೇಳ್ತಿ ಅಂದ್ರೆ ಬಹುತೇಕ ನೀನು ತಿಳ್ಕೊಂಡಿದಿ ಹೇಳಪ್ಪ ಅಂದ. ಅವ ಕೇಳಿದ್ದ ಬೇರೆ. ಹೆಂಗದಾರ 80 ವರ್ಷ ನಾ ಯಾರು ಅಂತ ಹುಡುಕ್ಯಾಡೋದ್ರಾಗ ಕಳೀತಾರಂದ್ರೆ ತತ್ವಜ್ಞಾನಿಗಳು ಎಷ್ಟು ಅದ್ಭುತ ಇರಬೇಡ.
ಯಾಕೆ ನಾವು ಮನ್ನಿಸ್ತೇವೆ ತತ್ವಜ್ಞಾನಿಗಳನ್ನು, ಜಗತ್ತಿನ ತತ್ವಜ್ಞಾನಿಗಳಂದ್ರೆ ಸತ್ಯಕ್ಕಾಗಿ ಸಮರ್ಪಣಾಗಿರ್ತಾರ. ಅವ್ರಿಗೆ ಜಗತ್ತಿನ ಭಾನವೇ ಇರೋದಿಲ್ಲ, ಅಷ್ಟು ತನ್ಮಯ. ಇಲ್ಲೇನು ಬಸವಣ್ಣನವರು ಹೇಳಿಲ್ಲೇನು, ಎಷ್ಟು ಚೆನ್ನಾಗಿ ಹೇಳಿದರು. ಘನದೊಳಗಿನ ಘನಕ್ಕೆ ಘನವಾಗಿದ್ದೇನಯ್ಯ, ಕೂಡಲ ಸಂಗಮ ದೇವನೆಂಬ ಮಹಾ ಬೆಳಗಿನೊಳಗೆ ಬೆಳಗಾಗಿದ್ದುದನು, ಶಬ್ದ ಮುಗ್ಧವಾದುದನು ಏನೆಂಬೆನಯ್ಯ. ಶಬ್ದ ಮುಗ್ಧಾಗಿ ಬಿಟ್ಟೆ ಅಂದ, ಮಾತಿಲ್ಲೇ ಅಲ್ಲೇ ಎಲ್ಲ ಹೋಗ್ತು. ಅಂಥದೊಂದು ಜೀವನದ ಉದ್ದೇಶ, ಗುರಿ. ಚನ್ನಬಸವಣ್ಣ ಅಂತಾಗಿ ಹೋದರು, ನಿಮಗೆ ಗೊತ್ತದೆ. ಅವರು ಬಹಳ ಅದ್ಭುತ ವ್ಯಕ್ತಿ, ಬಹಳ ಬುದ್ಧಿವಂತರು, ಜ್ಞಾನಿಗಳು, ಪರಮಜ್ಞಾನಿಗಳು. ಅವರು ಒಂದು ಹೇಳ್ತಾರೆ, ಎಷ್ಟು ಚಲೋ ಹೇಳಿ, ತನು ಬಯಲು ನಿರ್ಬಯಲದೊಳಗೆ ಅಡಗಿತ್ತು, ಮನ ಬಯಲು ನಿರ್ಬಯಲದೊಳಗೆ ಅಡಗಿತ್ತು, ಭಾವ ಬಯಲು ನಿರ್ಬಯಲದೊಳು ಅಡಗಿತ್ತು. ಎಷ್ಟು ಚಲೋ ಶಬ್ದ. ಅಷ್ಟೇ ಅಲ್ಲ, ಕೂಡಲ ಸಂಗಮ ದೇವ, ಚನ್ನ ಸಂಗಮ ದೇವನೆಂಬ ಶಬ್ದ ಹೋಗಿಬಿಡ್ತು. ಮುಗಿದು ವಚನ ಇಷ್ಟೇ. ತನು ಬಯಲಾಯಿತು ನಿರ್ಬಯಲದೊಳಗೆ, ಮನಸ್ಸು ನಿರ್ಬಯಲದೊಳಗೆ ಅಡಗಿ ಹೋಯಿತು, ಭಾವ ನಿರ್ಬಯಲದೊಳಗೆ ಅಡಗ್ತು. ತನುವಿನ ಭಾವ ಇಲ್ಲ, ಮನದ ಭಾವ ಇಲ್ಲ, ಆ ಬಳಿಕ ನಾನು ಅನ್ನುವ ಭಾವ ಇಲ್ಲ, ಎಲ್ಲ ಭಾವನೆಗಳು ಅಡಗಿ ಹೋದವು. ಆವಾಗ ಅಂಥ ಸ್ಥಿತಿಯಲ್ಲಿ ನಾನು ಅದೀನಿ ಅಂತ ಏನು ಮಾಡಿರಬೇಕು? ಹೀಗೆ ಇದೆಲ್ಲ ನಾವೇನು ತೇಲ್ತೇವೆ, ಇದೊಂದು ಬ್ಯಾರೆ ಜಗತ್ತ, ಸತ್ಯ ಜಗತ್ತ ಒಂದು ಬ್ಯಾರೆ. ಇದು ತೋರು ಜಗತ್ತ, ಇದು ಹಿಂಗ ಇರೋದಿಲ್ಲ. ನಾನು ಏನು ಮಾಡಿದರೂ ಹಿಂಗ ಇರೋದಿಲ್ಲ, ನೀವೇನು ಮಾಡಿದರೂ ಹೀಗ ಇರೋದಿಲ್ಲ. ಪಾಪ ಅವರು ಎಷ್ಟು ಈಗ ರಂಗಬಲ್ಲಿ ಹಾಕೇ ಹಾಕ್ತಾರೆ, ಒಂದರೆ ರಂಗಬಲ್ಲಿ ಉಳಿದದ. ನಿನ್ನಿದಿಂದಿಲ್ಲ, ಇಂದಿಂದ ನಾಳಿಲ್ಲ, ಅವರೇ ಅಳಿಸಿರ್ತಾರೆ, ಯಾರೇ ಅಳಿಸಿರ್ತಾರೆ, ಕೊನೆಗೆ ದೇವರೇ, ಇದು ನಿಸರ್ಗರೇ ಅಳಿಸಿರ್ತದೆ. ಎಲ್ಲ ಹೆಂಗದ ಅಂದ್ರೆ, ಈ ಜಗತ್ತು ಹೇಗದ ಅಂದ್ರೆ, ಈಗೇನು ಸಾಗರ ಇರ್ತದ, ಸಾಗರದ ದಂಡಿಯೊಳಗೆ ಉಸುಕಿನ ಬಯಲ ಇರ್ತದೆ. ಆ ಉಸುಕಿನ ಬಯಲಾಗ ನಾವು ಯಾರ್ಯಾಕೆ ಹೋಗಿ ಕುಡ್ರಲ್ರಬೇಕು? ಬೀಚಿಗೆ ಹೋಗ್ತೇವಲ್ಲ, ನಾವೇನು ಸುಮ್ಮನೆ ಹೋಗಿರ್ತೇವನಲ್ಲೇ? ಕೂತಲ್ಲಿ ನಮ್ಮ ಹೆಸರು ಬರದೇ ಬಂದಿರ್ತೇವೆ, ಮಾಡೋದಿಲ್ಲ? ಯಾವುದರೇ ಬೆಟ್ಟಕ್ಕೆ ಹೋದ್ರೆ, ಎಲ್ಲರೇ ನೋಡಕ್ಕೆ ಹೋದ್ರೆ, ಪಾಪ ಎಂದೋ ಕಟ್ಟಿ ಕಷ್ಟಪಟ್ಟು ತಮ್ಮ ಹೆಸರಿಲ್ಲದೆ ಹೋಗ್ಯಾರ, ನಾವು ಹೋಗಿ ನಮ್ಮ ಹೆಸರಲ್ಲಿ ಮೂಡಿಸೇ ಬಂದಿರ್ತೇವೆ. ಎಷ್ಟು ವಿಚಿತ್ರ! ಹೋಗಿ ದೊಡ್ಡ ದೊಡ್ಡ ಮಹಲ ನೋಡ್ರಿ, ನಮ್ಮ ಹೆಸರು ಬರದೇ ಬಿಟ್ಟು ನಮಗೊಂದು ಶಾಶ್ವತ ಆಗಬೇಕು. ಹಂಗೆ ಈ ಬಯಲೊಳಗೆ, ಸಮುದ್ರದ ಇದ್ರಾಗ, ಬೀಚ್ದಾಗ ಹೆಸರು ಬರೆದು ಬಂದಿರ್ತೇವೆ. ಆದರೆ ಬೀಚ್ ಏನು ಮಾಡ್ತದೆ, ಮರುದಿವಸ ಯಾರು ನೀವು ಬರೋದ್ರಾಗ ಎಲ್ಲ ಅಳಕಿಸಿ ಬಿಟ್ಟಿರ್ತದೆ. ಏನೇನು ಚಲೋ ನೀವು ಮಂತ್ರ ಬರೆದ್ರೂ ಹೋಗ್ತದೆ, ಬೈಗಳ ಬರೆದ್ರೂ ಹೋಗ್ತದೆ, ಯಾವುದೂ ಉಳಿಯೋದಿಲ್ಲ. ಯಾಕೆ? ಉಳಿಯುವಂಥದ್ದು ಅದು ಅಲ್ಲ ಅಷ್ಟೆ. ಹಾಗ ತನು ಉಳಿಯೋದಿಲ್ಲ, ತನು ನಿರ್ಬಯಲವಾಗ್ತದೆ. ಮನಸ್ಸ ಉಳಿಯೋದಿಲ್ಲ, ಮನಸ್ಸು ನಿರ್ಬಯಲಗೊಳ್ಳುತ್ತದೆ. ನಾನು ಅಂತೇನದ ಅದು ಉಳಿಯೋದಿಲ್ಲ, ಅದು ನಿರ್ಬಯಲಗೊಳ್ಳುತ್ತದೆ. ಎಲ್ಲ ಹೋದ ಬಳಿಕ ಏನು ಅಸ್ತಿತ್ವದಲ್ಲಿ ಇರ್ತದೆ, ಅದು ಲಿಂಗ, ಅದು ಬ್ರಹ್ಮ. ಅಂಥ ಬ್ರಹ್ಮದ ಜ್ಞಾನವನ್ನು ನಾವು ಇರುವಾಗ, ದೇಹ ಹೋಗಲಿ, ಆದರೆ ಏನು 100 ವರ್ಷ ಇರ್ತದೆ. ಮನಸ್ಸ ಹೋದರೂ ಹೋಗಬಹುದು, ಆದರೆ ಇರೋದರಾಗ ನಾವು ಬಳಸಿಕೊಳ್ಳುವುದು ಎದಕ್ಕೆ? ಅನುಭವಿಸೋದಕ್ಕಾಗಿ.
ಅನುಭವಿಸೋದಕ್ಕಾಗಿ. ಕಣ್ಣ ಒಂದು ದಿವಸ ಹೋಗಬಹುದು, ಆದರೆ ಇರೋದ್ರಾಗ ಜಗತ್ತನ್ನು ನೋಡೋದು. ನಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಆಗಬಹುದು, ಇರೋದರಾಗ ಭೂಮಿಯನ್ನು ಸುಫಲಗೊಳಿಸೋದು. ಏನು ಅದಾವ ಅವುಗಳನ್ನು ಸುಂದರವಾಗಿ ಬಳಸೋದು. ಆದರೆ ಕೊನೆಗೆ ಬಯಲದ ಅಂತ ತಿಳಿದುಕೊಂಡಿರೋದೇ ಜೀವನದ ಉದ್ದೇಶ. ಇದು ಜೀವನದ ಉದ್ದೇಶ. ಬಯಲು, ಇದು ಬಯಲ ಬೆರೆಯಿತ್ತು ನೋಡ, ಎಲ್ಲ ಬಯಲಾಗ್ತದೆ, ಎಲ್ಲವೂ ಬಯಲಾಗ್ತದೆ. ನಿಮಗೆ ವಿಜ್ಞಾನ ಗೊತ್ತದೆ, ಈಗೆಲ್ಲ ಜ್ಞಾನ ಸಾಕಷ್ಟು. ಈಗ ವಿಜ್ಞಾನ ತಾವು ನೋಡಿರಲ್ಲ, ಸುಮ್ಮನೆ ಯಾವುದೇ ಒಂದು ವಸ್ತುವನ್ನು ತಾವು ತಗೊಳ್ರಿ, ಫಿಸಿಕ್ಸ್ದಲ್ಲೇ ವಸ್ತುವನ್ನು ಹಂಗೆ ಅದನ್ನು ತಕ್ಕೋತ ಬಿಡಿಸ್ತಾ ಹೋಗ್ರಿ, ಏನು ಉಳಿತದ ಕೊನೆಗೆ? ಏನು ಉಳಿತದೆ? ನಿಧಾನವಾಗಿ ಅದನ್ನು ತಕ್ಕೋತ ಬಿಡಿಸ್ತಾ ಹೋಗೋದು ಅಷ್ಟೇ. ಇದನ್ನು ಏನು ಸಿಗ್ತದೆ ಇದನ್ನು ಬಿಡಿಸ್ತಾ ಹೋಗೋದು. ಒಂದಿದ್ದು 2 ಮಾಡೋದು, 4 ಮಾಡೋದು, 8 ಮಾಡೋದು, ಹಿಂಗೆ ಮಾಡ್ಕೋತ ಹೋಗ್ರಿ, ಕೊನೆಗೆ ಅಣುಗಳಂತ ಉಳಿತಾವ ಅಂತ ಹೇಳ್ತೀವಿ. ವಿಜ್ಞಾನಿಗಳಿಗೆ ಹೇಳ್ತಾ ಇದ್ದಾರೆ, ಅಣುನೂ ಉಳಿಯೋದಿಲ್ಲ, ಅಣುನೂ ಹೋಗ್ತದೆ. ಸೂಪರ್ ಸ್ಟ್ರಿಂಗ್ ಸಿದ್ಧಾಂತ ಅಂತ ಬರ್ತಾ ಅದ ಈಗ. ಅಂದರೆ ಏನದ ಮೂಲದಲ್ಲಿ? ಸುಮ್ಮನೆ ಒಂದು ಸ್ಟ್ರಿಂಗ್ ಅಷ್ಟೆ ಆಫ್ ಎನರ್ಜಿ, ಶಕ್ತಿಯ ಸುಮ್ಮನೆ ಎಳೆಗಳದಾವ ಅಷ್ಟೇ. ಅಣುಗಳದಾವ, ಆ ಬಳಿಕ ಪರಮಾಣು, ಆ ಬಳಿಕ ಕ್ವಾರ್ಕ್ಸು, ಆ ಬಳಿಕ ಸೂಪರ್ ಸ್ಟ್ರಿಂಗು. ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದಾರೆ ವಿಜ್ಞಾನಿಗಳು. ಪ್ರತ್ಯಕ್ಷವಾಗಿ ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಈಗ ಅವರಿಗೆ ಭಾನಕ್ಕೆ ಬರ್ತಾ ಇರೋದು ಸೂಪರ್ ಸ್ಟ್ರಿಂಗ್ ಅಂದ್ರೆ ಶಕ್ತಿ, ಸುಮ್ಮನೆ ಶಕ್ತಿಯ ಕಂಪನಗಳಷ್ಟೆ, ಏನಿಲ್ಲೇ ಶಕ್ತಿಯ ಕಂಪನದ ಒಳಗೆ ಹೊಕ್ಕರೆ ಏನಿಲ್ಲ, ಬಟಾ ಬಯಲ ಶಕ್ತಿಯ ಕಂಪನ ಅಷ್ಟೆ. ಅದನ್ನೇ ಭಾರತೀಯ ಋಷಿಗಳು ಹೇಳಿದರು, ಮೂಲದಲ್ಲಿ ಏನದೆ? ಮೂಲದಲ್ಲಿ ಏನಿಲ್ಲ, ಅಸದೇವ ಇದಮಗ್ರೆ ಆಸೀತ್, ಏನಿರಲಿಲ್ಲ, ಬಟಾ ಬಯಲಿತ್ತು. ಬಯಲೊಳಗೆ ಇದೆಲ್ಲ ಮೂರ್ತಗೊಂಡಿತು, ಬಯಲಿಂದ ಇದೆಲ್ಲ ಹೊರಬಿತ್ತು ಅಂತಾರ ನಮ್ಮ ವಿಜ್ಞಾನಿಗಳು. ಹಾಗೆ ಅಂತ ಇದ್ದಾರೆ. ಈಗ ಮೊದಲು ಏನಿತ್ತು ಗೊತ್ತಿಲ್ಲ, ಗೊತ್ತಿಲ್ಲದ್ದೇ ಇತ್ತು. ಈಗ ಗೊತ್ತಾಗುವಂಥದ್ದೆಲ್ಲ ಅದರಿಂದ ಬಂತು ಅಷ್ಟೇ. ಈಗ ನೀವು ಅದೀರಿ, ಎಲ್ಲಿಂದ ಬಂದ್ರಿ? ಮೊದಲು ಎಲ್ಲಿದ್ರಿ? ಏನೂ ಗೊತ್ತಿಲ್ಲ, ಸುಮ್ಮನೆ ಬಂದೇವಿ ಇರೋ ತಕ ಅಷ್ಟು ಬಡ್ದಾಡಿ ಅವ್ರದಿಷ್ಟು ತಗೊಂಡು ಇವ್ರದಿಷ್ಟು ತಗೊಂಡು ನಮ್ದಿಷ್ಟು ಅವ್ರು ಕಸ್ಕೋತಾರ, ಅವ್ರದಿಷ್ಟು ನಾವು ಕಸ್ಕೊಂಡು ಎಲ್ಲರೇ ಜೇಲದ ಒಳಗರೆ ಆಗಲಿ ಹೊರಗರೆ ಆಗಲಿ ಬದುಕಿ ಹೋಗೇ ಬಿಡ್ತೇವೆ ಅಷ್ಟೇ. ಹೋಗುವಾಗ ನಾವೊಂದು ಪುಸ್ತಕ ಬರೆದು ಹೋಗ್ತೇವೆ, ಎಟೋಬಯೋಗ್ರಾಫಿ. ಯಾರು ಓದ್ತಾರೆ? ಅವ್ರದ್ದು ರಗಡ್ರ, ಅವ್ರ ಜೀವನನೇ ರಗಡಾಗಿರ್ತದ. ನನ್ನ ಜೀವನ ನೀವು ಯಾಕೆ ಓದ್ತೀರಿ ಹೇಳಿ? ಭಾಳ ಆದ್ರೆ ಓದಿ ಒಗದು ಹಿಂಗ ಬದುಕಿದ್ದ ಅಂತ ಹೇಳಿ ಬಿಡ್ತೇವೆ. ನಮ್ದೆಲ್ಲ ಹೆಂಗದ ಅಂದ್ರೆ ಏನಾರೇ ಉಳಿಸಿ ಹೋಗಬೇಕಂತೆ ಅದ ಜಗತ್ತಂತದ. ಇದು ಉಳಿಯೋದಲ್ಲಪ್ಪ, ನಾನೇ ಎಲ್ಲ ಹೊರಟಾಗ ನಿಮ್ಮದೇನು ಉಳಿಸೋದದ? ಇಲ್ಲೇ ಏನು ಉಳಿಸೋದದ? ಇದೊಂದು ನಾಟಕ ಕಂಪನಿ ಇದ್ದಂಗೆ. ಕಾಯಂ ಒಂದು ಊರಾಗ ಇರೋದಿಲ್ಲ ಅದು. ಇಲ್ಲೇನು ಇಂದ ಈ ಊರಾಗ, ನಾಳೆ ಆ ಊರಾಗ. ಕಾಯಂ ಅಲ್ಲೇ ಇತ್ತಂದ್ರೆ ಯಾರು ನೋಡೋದೇ ಇಲ್ಲ. ಸುಮ್ಮನೆ ಹಂಗ ತೋರಿಸೋದದ, ಹೋಗೋದದ. ಏನೋ 3 ತಾಸಿನ ಆಟ ಇದ್ದಂಗೆ ಜೀವನ ಅಂದರೆ ಅಷ್ಟೇ. ಒಂದು 100 ವರ್ಷದ್ದು ಆ ಬಳಿಕ ಅಡಿಗೆ ಹೋಗ್ತದೆ. ಅವಾಗ ನೀವು ಇಲ್ಲ, ನಾನು ಇಲ್ಲ, ಯಾರು ಇರೋದು. ಇದು ಬಯಲ. ಈ ಬಯಲಿನ ಜ್ಞಾನ ಇರಬೇಕು ಮನುಷ್ಯಾಗ. ಇದು ಮೊದಲನೇದ್ದು ಉದ್ದೇಶ. ಎರಡನೇ ಉದ್ದೇಶ, ಬದುಕಿನ ಕಾಲಾವಧಿಯೊಳಗೆ ದುಃಖ
ಅತಿಯಾಗಿರಬಾರದು, ಚಿಂತೆ ಅತಿಯಾಗಿರಬಾರದು. ಬುದ್ಧ ಹುಡುಕಾಡ್ಲಿಕ್ಕೆ ಹೊರಟ. ಏನು ಮಾಡಿದ? ಏನೂ ಇಲ್ಲ, ದುಃಖ ಆಗ್ತದಲ್ಲ, ಈ ದುಃಖ ಆಗಬಾರದು ಅಂದರೆ ಕಡಿಮೆ ಆಗಬೇಕು, ಆಗದೆ ಇರ್ಲಿಕ್ಕಾಗೋದಿಲ್ಲ. ಅದನ್ನು ಅವ ಹೇಳ್ದ, ಸರ್ವಂ ದುಃಖಂ, ಸರ್ವಂ ದುಃಖಂ, ಎಲ್ಲವೂ ದುಃಖಮಯ ಅದ ಅಂತ ಬುದ್ಧ ಹೇಳಿದ. ಹುಟ್ಟೋದು ದುಃಖ, ಸಾಯೋದು ದುಃಖ, ಮಧ್ಯದಲ್ಲಿ ಏನೇನು ನಡೀತದೆ ಎಲ್ಲದಕ್ಕೂ ದುಃಖದ ಸ್ಪರ್ಶ ಅದ ಅಂತ ಹೇಳಿದ ಬುದ್ಧ. ಆದರೆ ಒಂದು ಹೇಳಿದ, ಈ ದುಃಖದ ಸ್ಪರ್ಶದಿಂದ ನಾವು ಸ್ವಲ್ಪ ಬೇರೆಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಅದ ಅನ್ನೋದನ್ನು ಸಂಶೋಧನೆ ಮಾಡಿದ. ಇದನ್ನು ಮಾಡೋದಕ್ಕೆ ರಾಜ್ಯ ಬಿಟ್ಟ. ರಾಜ್ಯ ಬಿಟ್ಟ. ಎಲ್ಲ ಸಂಪತ್ತಿನ ಅನುಭವ ಇತ್ತು, ಸಂಪತ್ತನ್ನು ಅನುಭವಿಸ್ತಾ ಇದ್ದ. ಇಡೀ ಸಂಪತ್ತನ್ನು ಹಿಂಗೆ ಸರಿಸಿಬಿಟ್ಟಿದ್ದ ಬುದ್ಧ. ಬುದ್ಧನ ತ್ಯಾಗ ಅತ್ಯದ್ಭುತವಾದದ್ದದ. ಯಾರು ಬಿಡ್ತಾರ ಹೇಳಿ? ಅದು ಎದಕ್ಕೂ ಅಲ್ಲ, ಶೋಧ ಮಾಡೋದಕ್ಕಾಗಿ ತ್ಯಾಗ ಮಾಡುವವರು ಎಷ್ಟು ಜನ ಇರ್ತಾರ ಹೇಳಿ? ಶೋಧಕ್ಕಾಗಿ ಅಲ್ಲಮ್ಮ, ಬಯಲನ್ನು ಹುಡುಕಾಡ್ಕೋತ ಮನೆ ಬಿಟ್ಟ. ಹೆಂಗ ಬಿಟ್ಟು ಹೊರಟ್ರು? ಸಂಶೋಧನೆ ಮಾಡೋದಕ್ಕಾಗಿ. ತ್ಯಾಗ ಅಲ್ಲ, ಸಂಶೋಧನೆಯ ಹುಚ್ಚ ಹಿಡಿತು ಅಂದ್ರೆ ತ್ಯಾಗದ ಪ್ರಶ್ನೆ ಬರೋದಿಲ್ಲ, ಬಿಟ್ಟು ಹೊರಟು ಬಿಡ್ತಾರ. ಬುದ್ಧ ಹೋದ, ಕೂತ, ಸಂಶೋಧನೆ ಮಾಡಿದ, ಅತ್ಯದ್ಭುತ ಸಂಶೋಧನೆ ಮಾಡಿದ. ಕೊನೆಗೆ ಅವನಿಗೆ ಅನಿಸ್ತು, ದುಃಖ ಇರೋದೇ, ಆದರೆ ದುಃಖದ ಪರಿಣಾಮ ಆಗದಂತೆ ಮಾಡಿಕೊಳ್ಳೋದು ಸಾಧ್ಯ ಅದೆ. ಪರಿಣಾಮ ಆಗಬಾರದು, ಪರಿಣಾಮ ಆಗಬಾರದು. ಬೈಯವರು ಇರೋವ್ರೇ, ಆದರೆ ನಮಗೆ ಅದರ ತಾಪ ಆಗಬಾರದು. ಹಂಗೆ ಬದುಕೋದು ಸಾಧ್ಯದೆ. ಇದನ್ನು ಹೇಳಿದ. ಬುದ್ಧನ ಸಂಶೋಧನೆ ಬಹಳ ಅದ್ಭುತ. ಬುದ್ಧ ಭಗವಂತಂದು ಅದ ಎಲ್ಲ ಅದ. ಜ್ಞಾನಿ ಆದ ಕೂಡಲೇ ಎಲ್ಲ ಹೋಗ್ತದಂತಲ್ಲ, ಎಲ್ಲವೂ ಹಾಗೆ ಇರ್ತದೆ, ಆದರೆ ಅದರ ಪರಿಣಾಮ ಇರೋದಿಲ್ಲ ಅಷ್ಟೆ. ಒಬ್ಬ ಈ ಸ್ಥಾನ, ಬುದ್ಧನೇ ಒಂದು ಉದಾಹರಣೆ ಕೊಡ್ತ. ಒಬ್ಬ ಈ ಸ್ಥಾನ, ಅದು ಹೊಳೆ, ಅದರಾಗ ಸೆಳವು ಇರ್ತಾವ, ತೆರೆಗಳಿರ್ತಾವ, ಅವೆಲ್ಲ ಬಂದು ಬಡಿತಾನೆ ಇರ್ತಾವ. ಇಲ್ಲೇನು ನಮ್ಮದ ಕೆಲಸ ಏನು ಅಂದರೆ ತೆರೆ ನಿಲ್ಲಿಸೋದಲ್ಲ, ಅಥವಾ ಅದರ ಪ್ರವಾಹ ನಿಲ್ಲಿಸೋದಲ್ಲ, ಅದು ಸಾಧ್ಯ ಇಲ್ಲ. ಮತ್ತೇನು ಮಾಡೋದು? ಆ ತೆರೆಗ ಈಸೋದು, ಆ ಪ್ರವಾಹದಾಗ ಈಸೋದನ್ನ ಕಲಿಸೋದೇ ಅಧ್ಯಾತ್ಮ ಅಂತ. ಈಸೋದು ಕಲಿಯೋದು. ಸಂಸಾರ ಹಿಂಗೆ ಇರೋದು ಒಂದು ಹೊಳೆ ಇದ್ದಂಗೆ. ಇದರಾಗ ತೆರೆ ಬರುವೆ, ತೆರೆಯೆಲ್ಲ ನಿಲ್ಲಿಸಿ ಬಿಡಬೇಕಂತ ನೀವು ಯಾವ ತಪಸ್ಸ ಮಾಡಿದರೂ ಆಗೋದಿಲ್ಲ. ತೆರೆ ಇರೋದೇ, ಪ್ರವಾಹ ಇರೋದೇ, ಕೊಚ್ಚಿ ಒಯ್ಯೋದೇ. ನಮಗೆ ಈಸಾಡಕ್ಕೆ ಬರೆದಿದ್ರೆ ಮುಳುಗೆ ಹೋಗ್ತೇವೆ. ಈಸಾಡಕ್ಕೆ ಬಂತು ಅಂದರೆ ಅದರ ಮಧ್ಯದಲ್ಲೇ ಆನಂದವಾಗಿ ತೇಲಿ ಹೋಗ್ತೇವೆ. ಹಂಗೆ ಪ್ರಪಂಚವನ್ನ ಸಂಪೂರ್ಣ ದುಃಖ ಮುಕ್ತಗೊಳಿಸೋದಲ್ಲ, ದುಃಖ ಇರೋದು ಸರ್ವಂ ದುಃಖಂ. ಆದರೆ ನಾವು ದುಃಖದ ಮೇಲೆ ತೇಲೋದನ್ನ ಕಲಿಬೇಕಾಗ್ತದೆ ಅಂತ ಬುದ್ಧ ಎಷ್ಟು ಚಲೋ ಹೇಳಿದ. ಇದನ್ನೇ ಇರೋ ತಕ ಜಗತ್ತಿನೊಳಗೆ ಜಗತ್ತಿನ ಸ್ವರೂಪವನ್ನು ತಿಳ್ಕೊಂಡು ಜಗತ್ತಿನಾಗ ತೇಲಿ ಹೋಗೋದನ್ನ ಕಲಿಯೋದು ಇದು ಉದ್ದೇಶ.